ನಮ್ಮ ಮಂದಿ ಬಟ್ಟೆ ಹಾಕ್ಕೊಂಡು ಹೋಗಲಿ, ಸೀರೆ ಉಟ್ಕೊಂಡು ಹೋಗಲಿ, ಮತ್ತು ಇವೆಲ್ಲ ಚೂಡಿದಾರ ಹಾಕ್ಕೊಂಡು ಹೋಗಲಿ, ಅವರೆಲ್ಲರೂ ಹೆಣ್ಮಕ್ಳು ನಾವು ಹೋಗೋದಿಲ್ಲ ಅಂತ ಲಗ್ನ ಆಗ್ಲಾರ ಹುಡ್ರು ಹೋಗ್ಬೇಕು. ಅವ್ರು ಹೋಗಿ ಇವ್ರ ಮನೇಲಿಂದ ನಾಯಕನ ಮನೇಲಿಂದ ಒಂದು ಪುಟ್ಟಿ ಒಯ್ತಾರೆ. ಏನಪ್ಪ ನಾಯಕನ ಮನೇಲಿಂದ ಒಂದು ಪುಟ್ಟಿ ಒಯ್ತಾರೆ. ಒಂದು ಪುಟ್ಟ್ಯಾಗ ಅವರು ರಿಕಾರ್ಡ್ ಹಾಡ್ಕೊಂಡು ಎಲ್ಲ ಹೊಲದಾಗ ಹೂವು ಹರ್ಕೊಂಡು ಬರ್ಬೇಕು. ಎಲ್ಲ ಹೂವು ಹರ್ಕೊಂಡು ಬರ್ತಾರೆ. ಲಗ್ನ ಈ ವರ್ಷ ಲಗ್ನ ಆಯ್ತಂತಂದ್ರೆ ಅವ್ರಿಗೊಬ್ರಿಗೊಬ್ರ ನಾನು ಮುಂದಿನ ವರ್ಷ ಹೂವು ಹಾಕ್ಯಾರ ಬರಾಗಿಲ್ಲ ನಾನು ಲಗ್ನ ಮಾಡಿ ಗಂಡ್ರ ಮನೆ ಹೋಗ್ತೀನಿ ನಾನು ಹೇಳಿ ಖುಷಿಲಿಂದ ಅತ್ತಿ ಒಬ್ರಿಗೊಬ್ರು ತೆಕ್ಕಿ ಬಿದ್ದು ಹತ್ತು ಬರ್ತಾರ. ಹತ್ತು ಬಂದಿಂದ ಮನೆಗೆ ಬರ್ತಾರೆ. ಎಲ್ಲ ಹುಡ್ರಿಗೆ ಅವ್ರು ಏನೇನು ತೊಗೊಂಡು ಹೋಗಿರ್ತಾರ, ತಿಂದು ಮಜಾ ಮಾಡಿ ಎಲ್ಲ ಹೆಣ್ಮಕ್ಳು ಬೇರೆ ಇರ್ತಾವ್ರ, ಹೆಣ್ಮಕ್ಳು ತೊಗೊಂಡು ಬೇರೆ ಇರ್ತಾರೆ. ಅವರು ಏನೇನು 100 ರೂಪಾಯಿ ಕೊಳ್ಳಿ, 50 ರೂಪಾಯಿ ಕೊಳ್ಳಿ, ಅವರೆಲ್ಲ ಇಂಥ ಪುಟ್ಟಿ ಅಂತ ಕೈ ಚೀಲನೂ ತೊಗೊಂಡು ಹೋಗಿರ್ತಾರ. ಅವ್ರು ಕೂತು ಹೂವು ಹರ್ಕೊಂಡು ಬಂದಿಂದ ಎಲ್ಲ ಅತ್ತಿ ಮಾರಿಪಾಳಿ ಎಲ್ಲ ತಕ್ಕೊಂಡು ಆರಾಮ್ ಕುಂತು ಒಂದು ಗಿಡದ ಹುಡುಗ ಕುಂತು ತಿಂದು ಮಜಾ ಮಾಡಿ ಮತ್ತೆ ಇನ್ನಾದ ಪುಟ್ಟಿ ಹೊತ್ಕೊಂಡು ಮನೆಗೆ ಬರ್ತಾರೆ. ಆಡ್ಕೊಂತ ಬರ್ತಾರೆ. ಮನೆಗೆ ಬಂದಿಂದ ಅವ್ರ ಲಗ್ನ ಆಗೋ ಹುಡ್ರು ಇರ್ತಾವಲ್ಲ, ಒಂದು ಸಗಣಿ ತಗೋತಾರೆ, ಒಂದು ಹೂವು ತಗೋತಾರೆ, ಒಂದು ದೀಪ ತಗೋತಾರೆ. ದೀಪ ತಗೊಂಡು ಅಂಥದ್ದು ಒಂದು ಶಾಲೆ ಇರುತ್ತೆ. ಆ ಶಾಲೆ ಲಗ್ನ ಆಗೋ ಹುಡ್ರು ಅವ್ರು ಹೊತ್ಕೋತಾರೆ, ದೀಪ ಹಚ್ಕೋತಾರೆ. ಒಬ್ಬೊಬ್ಬರ ಮನ್ಯಾಗ 5-5 ಇಲ್ಲ ಮಾಡ್ತಾರೆ. 5-5 ಒಂದು ಮನೆಗೆ ಇಳ್ಳಾರ್ದ ರಾತ್ರಿನೂ ಅದ ಪದ್ಧತಿ ಮಾಡ್ತಾರ. ಮತ್ತಿನ್ನ ಹೂವು ಹರ್ಕೊಂಡು ಬರ್ತಾರಲ್ಲ ಅವಾಗೂ ಅದು ಮಾಡಿದ್ಕ ಅವ್ರು ಏನೇನು ಹಾಡಿ ಹೊಗಳಿ ಮತ್ತು ಅವ್ರು ಅಲ್ಲೇ ಪೂಜೆ ಮಾಡಿಕೊಂಡು ಕಾಸಿನ ಗಂಗಾಳ ಒಯ್ತಾರ, 1 ರೂಪಾಯಿ ಒಯ್ತಾರ. ಅದನ್ನು ಹಚ್ಚಬೇಕು. ಪಾಂಡುರಿಗೆ ಹಚ್ಚಿ ಬೆಳಕು ಕಾಸಿ ಅದನ್ನು ಹಿಟ್ಟು ಹಾಕಿ ಎಲ್ಲ ಮಾಡಿ ಅದಕ್ಕೆ ದೀಪ ಹಚ್ಚಿ ನಾವು ಮನೆಗೆ ಹೋಗ್ಬೇಕು. ಎಲ್ಲ ಮನೆಗೆ ಇಡೀ ಊರ ಮಂದಿಗೆ ಮಾಡಿ 4 ಮನೆಗೆ ಬರ್ತಾರ. ಅವ್ರಿಗೆ ಊಟ ಹಾಕ್ಬೇಕು. ಇವ್ರು 4 ಮಂದಿ ಇರ್ತಾರಲ್ಲ ಅವ್ರ ಹೆಣ್ಣು ಹುಡ್ರಿಗೆ ಊಟ ಹಾಕಿ ತನ ಆಡ್ತಾರೆ. ನಾವು ಆಡ್ತೀವಿ, ಅವು ಆಡ್ತಾರೆ. ಎಲ್ಲ ಚಂದ ಮಾಡ್ತೀವಿ. ಚಂದ ಮಾಡಿ ಅವ್ರವ್ರ ಮನೆಗೆ ಆರಾಮ ಹೋಗ್ಬಿಡ್ತಾರೆ. ಯಾವ ರೀತಿ ಆಡ್ತಾರೆ ಅಂತ ಆಮೇಲೆ ತೋರಿಸ್ತಾರೆ. ನಾವು ತೋರಿಸ್ತೀವಿ ಆಮೇಲೆ ಯಾವ ರೀತಿ ಹೋಳಿ ಹುಣ್ಣ್ಯಾಗ ಇದ ಮನೆ ಎಲ್ಲ ಈ ಮಾಡ್ಕೇಸಿ ಅದಕ್ಕೂ ಇದ ಪದ್ಧತಿ ಅಂದ್ರೆ ದೀಪ ಹಚ್ಚುಗಿಲ್ಲ. ನಮ್ಮ ಭಾಷೆಯಲ್ಲಿ ಅಂದ್ರೆ ಹೋಳಿ ಯಾವುದೇ ಹಬ್ಬ ಇರಲಿ ನಮ್ಮ ಮನ್ಯಾಗ ಎಲ್ಲರೂ ಕೂಡಿ ಒಮ್ಮೆ ಇಷ್ಟಿಷ್ಟು ಮನೆಗೆ ಇಷ್ಟಿಷ್ಟು ರೊಕ್ಕ ಅಂತ ಪಟ್ಟಿ ಫಿಕ್ಸ್ ಮಾಡ್ತೀವಿ. ಆ ಪಟ್ಟಿ ಫಿಕ್ಸ್ ಮಾಡಿ ಒಂದ್ ದಿವಸ ಇದಕ್ಕೆ ಹೋಗಿ ಹೆಗರು ಅವು ತಗೋಬರೋದು. ಎಲ್ಲಾರ್ಗೂ ಸಮವಾಗಿ ಮನೆಗೆ ಇಷ್ಟಿಷ್ಟ ಅಂತ ಅದನ್ನು ಪಾಲ್ ಮಾಡಿ ಒಂದೊಂದು ಪಾಲಿಗೆ ಇಷ್ಟ ಅಂತ ದೀಪಾವಳಿಗೆ ಇದ್ರಿ ಹೋಳಿ ಹುಣ್ಣಿಗೆ ಮನೆಗೆ ಇಷ್ಟ ಅಂತ ನಾವು ಪಾಲ್ ಮಾಡಿ ಪ್ರತಿಯೊಂದು ಹಬ್ಬದಲ್ಲೂ ನಾನ್ ವೆಜ್ ನಾವು ಆಚರಿಸೋದು ಮೇನ್ ಅಂದ್ರೆ ಹೋಳಿ ಹುಣ್ಣಿ ದೀಪಾವಳಿ ಮೇಡಮ್. ಇವು 2 ಹಬ್ಬಕ್ಕ ಮೇನ್ ಆಚರಿಸೋದು. ಅಲ್ಲ ನಾನ್ ವೆಜ್ ಮೇನ್. ನಾನ್ ವೆಜ್ ಆ ದೇವರಿಗೆ ಮಾತ್ರ ಸಿಹಿ ಅಷ್ಟೇ. ಉಳಿದೆಲ್ಲ ದೇವರಿಗೆ ನಾನ್ ವೆಜ್. ಎಡೆ ಇಡೋದು ಅದೇ. ಅದು ಆ ದೇವರಿಗೆ ಗಂಡ ದೇವರಿಗೆ ಅದು ಸೋಮವಾರ ಮಾಡ್ತೀವಿ ಅಂದ್ರೆ ಅದು ಆ ದೇವರಿಗೆ ನಾಳೆಗಿದೆ. ಅದೇ ಜಾತ್ರೆ. ಜಾತ್ರೆ ಇದೆ. ನಾಳೆ ಸಿಹಿ ನಾಡ್ದು ಖಾರ ನಾಳೆ ನಡೆದು ಈ ಕಡೆ ಈಗ ನಮ್ಮ ಭಾಷೆಯ ಉಡುಗೆ ತೊಡುಗೆ ಬಗ್ಗೆ ಅಂದ್ರೆ ಹಾಕೊಂಡಿದ್ದಾರಲ್ಲ, ಇವರು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ತಾರೆ ಅನ್ನೋದು ನಿಮಗೆ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಅದರ ಹೆಸರುಗಳನ್ನು ತಿಳಿಸ್ಕೊಡ್ತಾರೆ. ಗಂಡ್ರ ಮನೆಗೆ ಕಳಿಸ್ತೀವಿ. ಅಷ್ಟ ನೀವು ಕೇಳಾರಿದ್ರ ಬಾಯ್ ಮಾತಾಡಿ ಅಷ್ಟ ತಾಟಿಗ ಗಂಡ ನೋಡಾಕ್ ಬರ್ತಾನ ಹೆಣ್ಣಿಗೆ. ಅವಾಗ ನಮ್ಮ ಮನ್ಯಾಗ ಹಿಂಗ ಇರ್ತಿದ್ವಿ. ಒಟ್ಟ ತೋರಿಸ್ತಿದ್ದಿಲ್ಲ ನಾವು ಮಾರಿ.
ನಾವು ತೋರ್ಸಿಲ್ಲ ಅಂದ್ರೆ ಇದು ಹಿಂಗದ ಗಂಡು ಹೊಟ್ಟೆ ತೋರ್ಸಾಕಿಲ್ಲ ಅಲ್ಲ ಇದು ಐತಲ್ಲ ನಡೀರಿ, ಯಾರು ನಂಬಾರ್ದು. ಅದು ದುಡ್ಡು ಇರ್ಲಿ, ದುಡ್ಡು ಇರ್ಲಿ, ಯಾವುದೂ ಇರ್ಲಿ. ತಂದೆ ತಾಯಿ ಮಾಡಿದ ಲಗ್ನ ಸ್ವತಂತ್ರಾಗಿರ. ಗಂಡ ಯಾರು ಬಂದಿದ್ರ ಅಂತಂದ್ರೆ ಮಾರಿ ತೋರಿಸ್ತಿದ್ದಿಲ್ಲಪ್ಪ ನಾವು. ತೋರಿಸ್ತಿದ್ದಿಲ್ಲ ಹೆಂಗ ತಂದೆ ತಾಯಿ ಮಾಡ್ಯಾರ ಅಂತ ಹೇಳಿ ಅವ್ರು ಬಂದು ಒಂದು ಕಾರ್ಯ ಮಾಡ್ತಿದ್ರು. ಅಲ್ಲೇ ಕಾರ್ಯ ಮಾಡ್ಯಾರ ಅಂತ ಕೆಲ್ಸ ಮುಚ್ಕ ಹಾಕ್ತಿದ್ರು ನಮ್ಮಲ್ಲಿ. ನಾಯಿಗೆ ನೋಡಿ ನಮ್ಮ ಮಂದಿ ಗಂಡನ ಮನ್ಯಾಗ ನಾಯಿ ಬರುತ್ತಲ್ಲ, ನಾಯಿ ನಾಯಿ ಬಂದು ಬಂದ ಮನ್ಯಾಗ ಗಂಡ್ರಮ್ಮ ನಂದು ಹೊಟ್ಟೆ ನೋಡ್ತಿದ್ದಿಲ್ಲ ನಮ್ ಗಂಡ ನಾಯಿ ನೋಡಿ ನೋಡಿ ಬಂದ ನಾನು ತೆಗ್ದ ನಮ್ಮ ಮಾವ ನಮ್ಮ ಅತ್ತಿ 3 ವರ್ಷ ತನ ನಮ್ಮ ಮಾರಿ ತೋರಿಸಿಲ್ಲ ಹೌದು. 3 ವರ್ಷ ತನ ಮಾರಿ ತೋರ್ಸಿಲ್ಲ. ಯಾವಾಗ ಗಂಡು ಮನೆಗೆ ಕಳ್ಸಿ ಬಂದಾರ ಅವಾಗ ನೋಡ್ಯಾರ ನಮ್ಮ ಗಂಡ. ಗಂಡಗ ಹೆಂಡತಿಗ ಗಂಡ ನೋಡ್ಬೇಕನ್ನೋದು ಯಾಕೆ ಇಲ್ಲ, ಇಲ್ಲ, ಇಲ್ಲ. ನೋಡ್ತಿದ್ನಂತ. ಮತ್ತೆ ಗುಡ್ಸಲು ಹಾ, ಹುಡ್ಗ ಕಿಟಕಿ ಇರ್ಲಿ. ಆವಾಗ ನಾನು ನನ್ನ ಹೆಂಡತಿ ಒಳಗೆ ಅದಾರಿ ಹೆಂಗ್ ನೋಡ್ಲಿ ಆಕಿಗೆ? ಹೆಂಗ್ ನೋಡ್ಲಿ ನಾನು? ಹೆಂಗ್ ನೋಡ್ಲಿ? ನಮ್ಮಪ್ಪಂಗ ಇಷ್ಟ ಹರದ್ಬಿಟ್ನಂತ. ಚಪ್ರ ಹರ್ದು ನಮ್ಮವ್ವ 5 ಮಂದಿ ಅಣ್ತಮರ ಆಕಿಗೆ. ನಮ್ಮವ್ವ ಒಬ್ಬ ಆಕಿ ಅಷ್ಟು ಪ್ರೀತಿಲಿಂದ ನೋಡಿದಿರಂತ ನಮ್ಮವ್ವ. ನಮ್ಮಪ್ಪ ದೂರ್ಲಿಂದ ಬಂದ ಸೌದತ್ತಿ ಎಲ್ಲ ಗುಡ್ಡ ಬೈಲಹೊಂಗಲ ತಾಲೂಕು ಜಿಲ್ಲಾ. ಹಂಗಾದಾಗ ಹಿಂಗ್ ನೋಡ್ತಿದ್ರಂತ ಅವಾಗ ಈಗಿನ ಕಾಲದಾಗಿನ ಹೆಣ್ಮಕ್ಳು ನೋಡಿದ್ರಂತಂದ್ರೆ ಯಾವಾಗ ಫಸ್ಟ್ ನೋಡೇನು ಬಿಟ್ಟೇನು ಹೋಗೇನು ಹೋಗದವ್ರು. ನೋಡಿ ಹೋಗಿರ್ ಹೋಗ್ಬಿಡ್ ಚಾಲು ಅವಾಗ ಈಗ ಅವಾಗಂದಿಂದ ಈಗ ಮುಂದೆ ಹೋಗ್ತೀವಿ ಬಾದ ತೆಗೆದ್ರೆ ಭಾಳ ಐತಮ್ಮ. ಚೆನ್ನಾಗಿರುತ್ತೆ ಹೆಣ್ಣಿಂದು ಒಂದು ಗಂಡಿಂದು ಅಷ್ಟ ಅಂತ ಮಾವನ ಕುಡ್ಸದೇರಿ ಮಾತಾಡ್ತಿದ್ದಿಲ್ಲ. ಎಲ್ಲಿ ಮಾತಾಡೋದು ಇಲ್ಲ ಮಾತಾಡ್ತಿದ್ದಿಲ್ಲ. ಇದ ಊರಾಗ ಲಗ್ನ ಆಗ್ಯಾದ ಇದ ತಂದೆ ಊರಾಗ ತಾಯಿ ಮಾಡಿದ ಮದ್ವಿ ನಮ್ಮ ತಂದೆ ನೋಡ್ ಬಂದ ಹೆಣ್ಣ ಅದಕ್ಕೆ ನಾನು ತಾಳಿ ಕಟ್ಟಬೇಕಂತ ಕಣ್ಣು ಮುಚ್ಚಿ ತಾಳಿ ಕಟ್ಟಿದ್ನಂತ. ಗಾಳಿ ಎಲ್ಲಿ ಕಟ್ಟಿದ್ರು? ನೋಡ್ತೀನಿ ನಾನು ಇದು ಒಂದು ನಾವು ಹಾಕೊಳ್ಳೋದು. ಇದು ಮುಖ್ಯ. ಅವ್ರ ತರಾದು ಇಲ್ಲ. ಅವ್ರ ತರದು ಇದು ಒಂದು ರಟ್ಟಿ ಬಳಿ ಒಂದು. ಹೌದು. ಆ ಗಂಡ ಕೊಟ್ಟಿದ್ಕ ಹೆಣ್ಮಗಳ ಅದಕ್ಕೆ ಹಾಕೊಂಡು ಮದುಮಗಳಾಗಿ ಆಗತ್ತೆ. ಇದನ್ನ ಹಾಕ್ಬಿಟ್ಟು ಮದುಮಗಳು ಹಾಕಿ ಆ ಗಂಡನ ತಗೊಂಡು ಎಲ್ಲ ಕೂಡ ಹಾಕಿ ನಾವು ಅವಾಗ ಅವ್ರು ಕೊಟ್ಟು ಗ್ಯಾಸ್ ಎಲ್ಲಾರು ಹಾಕೊಂಡು ಡ್ರೆಸ್ ಹಾಕೊಂಡ್ಮೇಲೆ ಕರಿಲ್ಲ 3 ದಿನ ಮಟ್ಟ ಕೂದಲ ಹಂಗೆ ಇರುತ್ತೆ. ಲಗ್ನ ಮಾಡ್ತೀವಿ ನಾವು. ಲಗ್ನ ಮಾಡಿದ್ಕ ನಮ್ದು ಪೂರ ಹಸೆ ಮೈ ಇರುತ್ತೆ ಅಂತ ಹೇಳಿ ಗಂಡ ಯಾವಾಗ ತಗೊಂಡು ಬರ್ತಾನ ಆವಾಗ ನಾವು ಇದು ಹಾಕೊಂಡು ನಾವಲ್ಲಿ ಲಗ್ನಕ್ಕೆ ನಿಂದಿರ್ಬೇಕು. ಲಗ್ನ ಆಗಿಂದಕ 3 ದಿನಕ್ಕೆ ನಾವು ಇದು ಹಾಕಿಂದ ಅವ್ರ ಖಾಲಿ ಹಿಂಗ್ ಮಾಡ್ಬೇಕು ನಾವು. ಹಿಂಗ್ ಮಾಡಿ 4 ಮಂದಿ ಈಕಿ ಮೇನ್ ಏನಪ್ಪ ಗಂಟಿ ಆಕೀಗ ಎಲ್ಲ ಬರ್ಲಿ ಬೀಳ್ಲಿ ಯಾರು ಊರಾಗಿನ ಮಂದಿ ಯಾವ ಸಂಬಂಧ ಇಲ್ಲ. ಮತ್ತೆ ಕಾರ್ಬಾರಿ ಒಂದ್ ಈ ಮುಂದಿನ ಕಾರ್ಯ ಸಾಗಿಸ್ಕೊಂಡು ಹೋಗ್ಬೇಕು ನಾವು. ಏನಪ್ಪ ಈಗ ಆತ ಲಗ್ನ ಆಗಿದ್ದಕ್ಕ ನಾವು ಗಂಡ ಮನಿಗೆ ಕಳಿಸ್ತೀವಲ್ಲ ನಾವು ಕಳಿಸ್ತೀವಿ. ನೀ ಬ್ಯಾಡ ಬಿಡದೆ ಮಾಡಿದ್ರಂತ ಆ ಮುಂದಿನ ಕೆಲಸ ಮಾಡ್ತೀವಿ. ಇವ್ ನಾವು ಹಿಂಗೆ ತಗೋತೀವಿ. ಹಿಂಗೆ ಬಂದ್ ಕ್ಯಾಸಿ ಮಂದಿ ಇವೆಲ್ಲ ತೆಗಿ ಅಂತಾರೆ. ಅಣ್ಣತಮ್ಮರಾಗಲಿ ಖಾಸ ನಮ್ಮ ಅಣ್ಣ ಆಗಲಿ ತಮ್ಮ ಆಗಲಿ ಇಲ್ಲ ನಮ್ಮ ಮಾವನ ಮಗ ಅವ್ರ ಮಾವ ನಮ್ಮ ತಮ್ಮ ಮಾವ ಬಂದಿರ್ತಾರ. ಒಂದು ತಾಟ್ ತಗೋತಾರ. ಒಂದು ತಾಟ್ನಾಗ ಗಂಗಾವಳಿ ಕಾಸಿನ ಗಂಗಾ ಕಾಸಿನ ಈಗ ಯಾವಾಗ ತಗೊಂಡ್ಬರ್ತಾರ ಕಾಸಿನ ಒಂದು ತಾಟ್ನಾಗ ಅರ್ಶಿಣ ಹಚ್ಚಿ ಆಮೇಲೆ ಅರ್ಶಿಣ ಹಚ್ಚಿಗಾಸಿ ಎಲ್ಲಿ ಮತ್ತು ಸಕ್ಕರೆ ಹಾಕೋದಿಲ್ಲ. ಅಕ್ಕಿ ಹಾಕ್ಯಾಸಿ ತಂದು ಕ್ಯಾಸಿ ಅಣ್ಣ ತಮ್ಮ ಇಡ್ತಾರೆ. ಅವ್ರ ಮುಂದೆ ಬಂದು ಕ್ಯಾಸಿ ನಮ್ಗೆ ಇದು ಎಲ್ಲ ನಾವು ಮುಚ್ಕೋತೀವಿಲ್ಲ ಹಾಗೆಲ್ಲ ಮುಚ್ಕೋತೀವಿ. ಇವು ಎಲ್ಲ ಬಂದು ಬಿಡಿಸ್ಬೇಕು ಅವ್ರು ನಮ್ಗೆ. ನಾವು ಬಿಡಿಸಿದ್ಕ ನಾವು ಮಾರಿ ಮುಚ್ಕೋತೀವಿ. ಹಿಂಗೆ ಮಾರಿ ಮುಚ್ಕೊಂಡು ತಮ್ಮ ಆಗಲಿ ಹಂಗೆ ಬಟ್ಲಿಂದ